Excel Techno School, ಗುರುವಾಯನಕೆರೆ, ವೇಣೂರು. Admission open now. ಯುದ್ಧ ಪೀಡಿತ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯ ನಂತರ ನೂತನ ಸುಪ್ರೀಂ ಲೀಡರ್ ಆಗಿ ಮುಜ್ತಬಾ ಖಮೇನಿ ಅಂದ್ರೆ ಖಮೇನಿಯ ಪುತ್ರನ ನೇಮಕ ಆಗಿದೆ. ಆ ಬೆನ್ನಲ್ಲೇ ಇಸ್ರೇಲ್ನಿಂದ ಎಚ್ಚರಿಕೆ ಬಂದಿದೆ. ಇರಾನ್ಗೆ ಓಪನ್ ಆಗಿಯೇ ಚಾಲೆಂಜ್ ಮಾಡಿದೆ ಇಸ್ರೇಲ್. ಯಾರೇ ಹೊಸ ಸುಪ್ರೀಂ ಲೀಡರ್ ಬಂದ್ರು ಅವರು ನಮ್ಮ ಟಾರ್ಗೆಟ್ ಆಗಿರ್ತಾರೆ ಅಂತ ಹೇಳಿ ಇಸ್ರೇಲ್ ಹೇಳಿದೆ. ನಿಮ್ಮ ಸುಪ್ರೀಂ ಲೀಡರ್ ನಮ್ಮ ಟಾರ್ಗೆಟ್ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದೆ. ಅವರನ್ನ ಕೊಲ್ಲೋದಕ್ಕೆ ಟಾರ್ಗೆಟ್ ಮಾಡ್ತೀವಿ ಅಂತಾನೆ ವಾರ್ನಿಂಗ್ ಮಾಡಿದೆ ಇಸ್ರೇಲ್. ಇರಾನ್ನ ಮುಂದಿನ ಯಾವುದೇ ಸುಪ್ರೀಂ ಲೀಡರ್ ನಮ್ಮ ಟಾರ್ಗೆಟ್ ಅಂತ ಹೇಳಿ ನೇರವಾಗಿ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇವತ್ತಷ್ಟೇ ಸುಪ್ರೀಂ ಲೀಡರ್ ಆಗಿ ಮುಜ್ತಬಾ ಖಮೇನಿಯ ನೇಮಕ ಆಗಿದೆ. ಆ ನೇಮಕದ ಬೆನ್ನಲ್ಲೇ ಇರಾನ್ಗೆ ಇಸ್ರೇಲ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಯಾತುಲ್ಲಾ ಅಲಿ ಖಮೇನಿಯನ್ನ ಇಸ್ರೇಲ್ ಹಾಗೆ ಅಮೆರಿಕಾದ ಪಡೆಗಳು ಹತ್ಯೆ ಮಾಡಿದಂಥ ನಂತರದಲ್ಲಿ ಮಧ್ಯಂತರ ಸುಪ್ರೀಂ ಲೀಡರ್ ಆಗಿ ಒಬ್ಬನನ್ನ ಆಯ್ಕೆ ಮಾಡಲಾಗಿತ್ತು. ಅದಾದಂತಹ ನಂತರದಲ್ಲಿ ಅವರ ಧಾರ್ಮಿಕ ಮಂಡಳಿ 88 ಜನರ ಆ ಎಕ್ಸ್ಪರ್ಟ್ಸ್ ಕಮಿಟಿ ಏನಿದೆ, ಅಯಾತುಲ್ಲಾ ಅಲಿ ಖಮೇನಿಯ ಪುತ್ರ ಮುಜ್ತಬಾ ಖಮೇನಿಯನ್ನ ಈಗ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿದೆ. ಆಯ್ಕೆಯಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ನಿಂದ ವಾರ್ನಿಂಗ್ ಬಂದಿದೆ. ಯಾರೇ ಇರಾನ್ನ ಸುಪ್ರೀಂ ಲೀಡರ್ ಆದ್ರೂ ನಾವು ಅವರನ್ನ ಸುಮ್ಮನೆ ಬಿಡೋದಿಲ್ಲ, ಅವರು ನಮ್ಮ ಟಾರ್ಗೆಟ್ ಅಂತ ಹೇಳಿ ನೇರವಾಗಿ ಘೋಷಣೆಯನ್ನ ಮಾಡಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಮುಜ್ತಬಾ ಖಮೇನಿ ಅಯಾತುಲ್ಲಾ ಅಲಿ ಖಮೇನಿಯ ಎರಡನೇ ಪುತ್ರ ಈತ. ಕಳೆದ 2 ದಶಕಗಳಿಂದ ಇರಾನ್ನ ಗುಪ್ತಚರ ಇಲಾಖೆಯ ಮೇಲೆ ಹಿಡಿತವನ್ನ ಹೊಂದಿದ್ದಂತಹ ವ್ಯಕ್ತಿ. ಜೊತೆಗೆ ಇರಾನ್ನ ಸೇನೆಯಾಗಿರುವಂತಹ ಸ್ಪೆಷಲ್ ಸೇನೆ IRGCಯ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿದ್ದಂತಹ ವ್ಯಕ್ತಿ. ಆತನನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಆತನ ಆಯ್ಕೆಯಾಗ್ತಾ ಇದ್ದ ಹಾಗೆ ಇಸ್ರೇಲ್ನಿಂದ ವಾರ್ನಿಂಗ್ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಯುದ್ಧ ಪೀಡಿತ ಇರಾನ್ನಲ್ಲಿ ಇಸ್ರೇಲ್ ಮತ್ತೊಂದು ವಾರ್ನಿಂಗ್, ಅದು ಇರಾನ್ನ ನೂತನ ಸುಪ್ರೀಂ ಲೀಡರ್ನ ಘೋಷಣೆ ಆಗ್ತಾ ಇದ್ದ ಹಾಗೆ ಯಾರೇ ಸುಪ್ರೀಂ ಲೀಡರ್ ಆದ್ರೂ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನುವಂಥ ವಾರ್ನಿಂಗ್. ಇದು ಯುದ್ಧವನ್ನ ಮತ್ತಷ್ಟು ಎಸ್ಕಲೇಟ್ ಮಾಡುತ್ತೆ ಹೊರತು ತಣ್ಣಗಾಗಿಸುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಈಗ ಮುಖ್ಯವಾಗಿ ಇರಾನ್ನ ನೂತನ ಸುಪ್ರೀಂ ಲೀಡರ್ ಆಗಿ ಅಯತೊಲ್ಲಾ ಅಲಿ ಮುಜ್ತಬಾ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಯತೊಲ್ಲಾ ಅಲಿ ಮುಜ್ತಬಾ ಯಾರು ಅಂತ ಅಂದರೆ, ಈ ಹಿಂದೆ ಈ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದಂತಹ ಅಯತೊಲ್ಲಾ ಅಲಿ ಖಮೇನಿ ಅವರ ಎರಡನೇ ಮಗ. ಈತನಿಗೀಗ 56 ವರ್ಷ ವಯಸ್ಸು. ಈತ ಮುಖ್ಯವಾಗಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ಮೇಲೆ ಸಂಪೂರ್ಣವಾದಂಥ ಹಿಡಿತನ ಹೊಂದಿದ್ರು, ಅದರೊಂದಿಗೆ ಉತ್ತಮವಾದಂಥ ಬಾಂಧವ್ಯನ ಹೊಂದಿದ್ರು. ಈ ಕಾರಣಕ್ಕಾಗಿಯೇ ಇರಾನ್ನ ಅರೆಸೇನಾ ಪಡೆಯಾದಂಥ ರೆವಲ್ಯೂಷನರಿ ಗಾರ್ಡ್ ಮುಜ್ತಬಾನೇ ಮುಂದಿನ ಸುಪ್ರೀಂ ಲೀಡರ್ ಆಗಬೇಕು ಅಂತೇಳಿ ಪ್ರಭಾವನ ಬೀರಿತ್ತು. ಈ ಕಾರಣಕ್ಕಾಗಿಯೇ 88 ಮಂದಿ ಸದಸ್ಯರನ್ನು ಹೊಂದಿರತಕ್ಕಂತಹ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಈಗ ನೂತನ ಸುಪ್ರೀಂ ಲೀಡರ್ ಆಗಿ ಅಯತೊಲ್ಲಾ ಅಲಿ ಮುಜ್ತಬಾ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ಆದ್ರೀಗ ಇಸ್ರೇಲ್ ಹೊಸ ಸುಪ್ರೀಂ ಲೀಡರ್ಗೂ ಕೂಡ ಒಂದು ಓಪನ್ ಚಾಲೆಂಜ್ ಅನ್ನು ಹಾಕಿದೆ. ಇರಾನ್ನಲ್ಲಿ ಯಾರೇ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಆದರೂ ಕೂಡ ಅವರನ್ನು ನಾವು ಹೊಡೆದುಳಿಸ್ತೇವೆ, ಅವರನ್ನು ಹತ್ಯೆ ಮಾಡ್ತೇವೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ನು ಕೂಡ ಹೊಡೆದುಳಿಸ್ತಕ್ಕಂಥದ್ದು ನಮ್ಮ ಗುರಿ ಅಂತೇಳಿ ಈಗ ಇಸ್ರೇಲ್ ದೇಶ ಕೂಡ ಹೇಳಿದೆ. ಹೀಗಾಗಿ ಈಗ ಅಯತೊಲ್ಲಾ ಅಲಿ ಮುಜ್ತಬಾ ಅವರನ್ನು ಕೂಡ ಹೊಡೆದುಳಿಸುವಂಥ ನಿಟ್ಟಿನಲ್ಲಿ ಈಗ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ, ಬಾಂಬ್ ದಾಳಿಯನ್ನ ನಡೆಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಖ್ಯವಾಗಿ ಇರಾನ್ನಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಆಗ್ಬೋದು ಅಥವಾ ಯಾರೇ ಸುಪ್ರೀಂ ಲೀಡರ್ ಆದರೂ ಕೂಡ ಅವರನ್ನು ಹೊಡೆದುಳಿಸೋದೇ ಗುರಿ ಅಂತೇಳಿ ಇಸ್ರೇಲ್ ಹೇಳಿರ್ತಕ್ಕಂಥದ್ದು ವಿಶೇಷ. ಇದರಿಂದಾಗಿ ಈ ಒಂದು ಸಂಘರ್ಷ ಮತ್ತಷ್ಟು ಉಲ್ಬಣ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅಯತೊಲ್ಲಾ ಅಲಿ ಮುಜ್ತಬಾ ಕೂಡ ಅಮೆರಿಕ ವಿರೋಧಿ ಮತ್ತು ಇಸ್ರೇಲ್ ವಿರೋಧಿ ಧೋರಣೆಯನ್ನು ಹೊಂದಿರತಕ್ಕಂಥ ನಾಯಕನೇ. ಏಕೆಂತಂದ್ರೆ ಈತ ಕೂಡ ಈ ರೆವಲ್ಯೂಷನರಿ ಗಾರ್ಡನ್ನು ಮುನ್ನಡೆಸ್ಕೊಂಡು ಬಂದಂಥವನು ಮತ್ತು ಇರಾನ್ನ ಗುಪ್ತಚರ ದಳವನ್ನು ಕೂಡ ತಾನೇ ನೋಡ್ಕೊಳ್ತಾ ಇದ್ದ. ಈ ಕಾರಣಕ್ಕಾಗಿಯೇ ಈತ ಅಯತೊಲ್ಲಾ ಅಲಿ ಖಮೇನಿ ಯಾವ ರೀತಿಯಾದಂಥ ಧೋರಣೆಯನ್ನು ಹೊಂದಿದ್ದೋ ಅದೇ ರೀತಿಯಾದಂಥ ಧೋರಣೆನ ಮುಜ್ತಬಾ ಕೂಡ ಹೊಂದಿರೋದ್ರಿಂದಾಗಿ ಈತನನ್ನು ಕೂಡ ಈಗ ಹೊಡೆದುಳಿಸಲಿಕ್ಕೆ ಇಸ್ರೇಲ್ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದೆ. ಮುಖ್ಯವಾಗಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ನ ಏಜೆಂಟ್ಗಳು ಇರಾನ್ ದೇಶದಾದ್ಯಂತ ಇದ್ದಾರೆ. ಇರಾನ್ ದೇಶದ ಟ್ರಾಫಿಕ್ ಸಿಗ್ನಲ್ಗಳನ್ನೇ ಇವರು ಆಕ್ಟ್ ಮಾಡಿ ಅದರಿಂದ ವಿಡಿಯೋಗಳನ್ನು ನೇರವಾಗಿ ಇಸ್ರೇಲ್ನಲ್ಲಿ ಕುಳಿತುಕೊಂಡೇ, ಟೆಲ್ಲವಿನಲ್ಲಿ ಕುಳಿತುಕೊಂಡೇ ನೋಡ್ತಾ ಇದ್ರು. ವಿಡಿಯೋಗಳನ್ನು ಎನ್ಕ್ರಿಪ್ಟ್ ಮಾಡಿಕೊಂಡು ಆ ವಿಡಿಯೋಗಳನ್ನು ಇಸ್ರೇಲ್ನಲ್ಲಿ ನೋಡ್ತಾ ಇದ್ರು. ಇದರಿಂದಾಗಿ ಇರಾನ್ನ ಪ್ರತಿಯೊಂದು ರಸ್ತೆಗಳು ಮತ್ತು ಗಲ್ಲಿಗಳು ಕೂಡ ಇಸ್ರೇಲ್ನ ಸೇನಾಧಿಕಾರಿಗಳಿಗೆ ಮತ್ತು ಇಸ್ರೇಲ್ನ ಮೊಸಾದ್ನ ಏಜೆಂಟ್ಗಳಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಅವರು ನೇರವಾಗಿ ಮತ್ತು ಅಯತೊಲ್ಲಾ ಅಲಿ ಖಮೇನಿ ಇದ್ದಂಥ ಜಾಗವನ್ನೇ ಟಾರ್ಗೆಟ್ ಮಾಡೇ ಕ್ಷಿಪಣಿಯನ್ನು ದಾಳಿಯನ್ನು ನಡೆಸಿ 30 ಬಾಂಬ್ಗಳನ್ನು ಹಾಕಿ ಅವ್ರನ್ನ ಹೊಡೆದುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ 60 ಸೆಕೆಂಡ್ಗಳಲ್ಲೇ ಅಯತೊಲ್ಲಾ ಅಲಿ ಖಮೇನಿಯನ್ನು ಹೊಡೆದುಳಿಸಿದ್ದಾರೆ. ಈಗ ಅವರ ಮಗ ನೂತನ ಸುಪ್ರೀಂ ಲೀಡರ್ ಆಗಿದ್ರು ಕೂಡ ಆತನನ್ನು ಕೂಡ ನಾವು ಹೊಡೆದುಳಿಸ್ತೇವೆ ಅಂತೇಳಿ ಓಪನ್ ಚಾಲೆಂಜ್ ಅನ್ನು ಇಸ್ರೇಲ್ ಹಾಕಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.